ಎಲ್ಲಿಗ್ ಬರ್ಬೇಕು ಅಂತ ಹೇಳಿ ನಾನೇ ಅಲ್ಲಿಗ್ ಬರ್ತೀನಿ. ನೀವ್ ಕರೆದ್ರೆ ನಾನ್ ಬರ್ತಾ ಇರ್ತೀನಾ? ಎಲ್ಲಿಗ್ ಬರ್ಬೇಕು ಅಂತ ಹೇಳಿ. ನನಗೂ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿವಸ ಆಗಿದೆ. ಎಲ್ಲಾದ್ರೂ ಒಂದ್ ಲಾಂಗ್ ಡ್ರೈವ್ ಹೋಗಣ್ವಾ? ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಒಳ್ಳೆ ಸಿನಿಮಾಗ್ ಹೋಗಣ್ವಾ? ಈ ಪರಿಸ್ಥಿತಿಲಿ ಲಾಂಗ್ ಡ್ರೈವ್ ಬಗ್ಗೆ ಮಾತಾಡ್ತಿದೀಯಲ್ಲ. ನಮ್ದ್ ಯಾವಾಗ್ಲೂ ಇದ್ದಿದ್ದೆ ಅಶೋಕ್. ಗಂಡ ಹೆಂಡತಿ ಲಾಂಗ್ ಡ್ರೈವ್ ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಈ ಪ್ರಪಂಚಕ್ಕೆ ನಾನು ನೀನು ಗಂಡ ಹೆಂಡತಿ. ಆದ್ರೆ ಆ ರಾವಣ್ ಗ್ಯಾಂಗ್ಗೆ ನೀನು ಕಲ್ಪನಾ, ನಾನು ಅಶೋಕ್. ಇದನ್ ಮರ್ತ್ಬಿಟ್ಯಾ? ನನಗೆಲ್ಲ ನೆನ್ಪಿದೆ. ನನಗೂ ನಿಮ್ಮಿಂದ ದೂರ ಇದ್ದು ಇದ್ದು ಸಾಕಾಗೋಗಿದೆ ಅಶೋಕ್. ಎಲ್ ಬರ್ಬೇಕು ಹೇಳಿ? ಅಟ್ಲೀಸ್ಟ್ ನಾವಿಬ್ರು ಇವತ್ತು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ. ಶಿವಗಾಮಿ, ನೀನು ಆಫೀಸಲ್ಲಿ ಇದೀನಿ ಅಂತ ಹೇಳಿದ್ಯಲ್ಲ, ನಾನು ಅಲ್ಲಿಗೆ ಬರ್ತೀನಿ ಇರು. ಸರಿ, ಬನ್ನಿ. ಶಬಾಷ್, ಮೋಸ ಮಾಡೋಷ್ಟು ಬೆಳೆದಿದ್ಯಾ ನೀನು. ಅಷ್ಟು ಧೈರ್ಯ ಬಂದಿದ್ಯಾ ನಿನಗೆ? ನೀನ್ ಯಾವಾಗ ಬಂದೆ? ಆಫೀಸ್ ಟೆರೆಸ್ ಮೇಲೆಲ್ಲ ಯಾಕೆ ಬರ್ತೀಯ ನೀನು? ಅದೇ ಅಶೋಕ್ ಹತ್ರ ಹೇಳ್ತಾ ಇದ್ಯಲ್ಲ, ತುಂಬಾ ದೂರ ಇದ್ದು ಬೋರ್ ಆಗಿದೆ, ಅರ್ಧ ಗಂಟೆ ಸಿಕ್ಕಿ ರಿಲ್ಯಾಕ್ಸ್ ಆಗಿ ಮಾತಾಡೋಣ ಅಂತ ಹೇಳ್ತಾ ಇದ್ಯಲ್ಲ, ಆವಾಗಲೇ ಬಂದೆ. ಏನು ಇತ್ತೀಚೆಗೆ ಅಶೋಕ್ ಜೊತೆ ಬೇಜಾನ್ ಕ್ಲೋಸ್ ಆಗ್ತಿದ್ಯಾ? ಗಂಡಂಗೆ ಮೋಸ ಮಾಡೋ ಸ್ಕೆಚ್ ಆಗ್ತಿದ್ಯಾ? ಇನ್ನೂ ನನ್ನನ್ನ ಕಲ್ಪನಾ ಅಂತಾನೆ ಅನ್ಕೊಂಡಿದ್ದಾನೆ. ಶಿವಗಾಮಿ ಅಂತ ಗೊತ್ತಿಲ್ಲ ಇವನಿಗೆ. ಏನ್ ಯೋಚನೆ ಮಾಡ್ತಿದ್ಯಾ? ನಿಂಗೆ ತಾಳಿ ಕಟ್ಟಿದ ಗಂಡಂಗೆ ಕೈ ಕೊಡೋದು ಹೇಗೆ ಅಂತನಾ? ಈ ಪ್ರಪಂಚದಲ್ಲಿ ನಿಯತ್ತಿನ ಪ್ರಾಣಿ ಯಾವ್ದು ಹೇಳು? ನಾಯಿ. ನಿಯತ್ತಾಗಿದ್ರೆ ನಾಯಿ ಪಾಡು. ಶಿವಗಾಮಿ ನಿಯತ್ತಾಗಿದ್ಲು. ಏನ್ ಅನುಭವಿಸ್ತಾ ಇದ್ದಾಳೀಗ? ಅಶೋಕ್ ನಿಯತ್ತಾಗಿದ್ದಾನೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ. ಇನ್ನ ಶಿವಕುಮಾರು ನಿಯತ್ತು ಅಂತಂದ್ರೆ ಅವರು ಅಂದ್ರೆ ನಿಯತ್ತು ಅನ್ನೋ ತರ ಬದುಕಿದ್ರು. ಅವ್ರ ಪರಿಸ್ಥಿತಿ ಏನಾಗಿದೆ ಹೇಳು ಇವಾಗ? ಬೀದಿ ನಾಯಿ ಪಾಡಾಗಿದೆ. ಕಮಲಮ್ಮ, ರೂಪ ಎಲ್ರೂ ನಿಯತ್ತಾಗೇ ಇದ್ದಾರೆ. ಆದ್ರೆ ಅವ್ರ ಅನುಭವಿಸ್ತಾ ಇರೋ ಕಷ್ಟಗಳನ್ನ ನೀನೇ ನೋಡ್ತಾ ಇದ್ಯಾ. ಅವ್ರೇನ್ ಶ್ರೀಮಂತರಾಗಿದಾರ? ಇನ್ನು ಬಡವರಾಗೆ ಉಳ್ಕೊಂಡಿದ್ದಾರೆ, ಮನೆ ಕೆಲ್ಸ ಮಾಡ್ಕೊಂಡಿದ್ದಾರೆ. ಶಿವಗಾಮಿನ ಅಶೋಕ್ನ ಆದರ್ಶವಾಗಿ ತಗೊಂಡ್ರೆ ಏನೂ ಅನುಭವಿಸಕ್ಕಾಗಲ್ಲ. ಪ್ರತಿ ಕ್ಷಣ ಒಂದಲ್ಲ ಒಂದ್ ಕಷ್ಟ ಅನುಭವಿಸ್ತಾ ಇರ್ಬೇಕಾಗತ್ತೆ ಅಷ್ಟೆ. ಆದ್ರೆ ರಾವಣ ಅವ್ರನ್ನ ಆದರ್ಶವಾಗಿ ತಗೊಂಡ್ರೆ ಕೊನೆವರೆಗೂ ನೆಮ್ಮದಿಯಾಗಿರ್ಬಹುದು, ಖುಷಿಯಾಗಿರ್ಬಹುದು, ದೇಶನೇ ಆಳ್ಬಹುದು. ಈಗ ನೋಡು, ರಾವಣ್ ಎಲ್ರಿಗೂ ಕೂಡ ಬರೀ ಮೋಸ ಮಾಡ್ತಾ ಇದ್ದಾರೆ. ದೊಡ್ಡ ಕ್ರಿಮಿನಲ್ಲು, ಎಲ್ರಿಗೂ ಕಷ್ಟ ಕೊಡ್ತಿರ್ತಾರೆ. ಆದ್ರೆ ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಬಿಂದಾಸಾಗಿರ್ತಾರೆ, ಎಷ್ಟೆಲ್ಲಾ ದುಡ್ಡು ಸಂಪಾದನೆ ಮಾಡ್ತಾರೆ. ಇವಾಗ ನಿನ್ನೆ ತಗೋ, ರಾವಣ್ಗೆ ನೀನ್ ಅಷ್ಟೆಲ್ಲ ನಿಯತ್ತಾಗಿದ್ಯಾ, ಆದ್ರೆ ನೀನೇನ್ ಕೋಟ್ಯಾಧೀಶ್ವರ ಆಗಿದ್ಯಾ? ನಿಂದು ಇದ್ದಿದ್ದೆ ಚಿಲ್ರೆ ಬದುಕು. ನೀನ್ ಜೇಬಲ್ ಹುಡುಕಿದ್ರು ಅಬ್ಬಬ್ಬಾ ಅಂದ್ರೆ 1,000ನೋ, ಜಾಸ್ತಿ ಅಂದ್ರೂ 2,000 ಸಿಗ್ಬಹುದು ಅಷ್ಟೇ ಅಲ್ವಾ? ಅಷ್ಟಕ್ಕೆ ನೀನ್ ಆ ಅಪ್ಪನ ಹತ್ರ ಇಷ್ಟೆಲ್ಲ ಬಾಯಿಗೆ ಬಂದಂಗ್ ಬಯಸ್ಕೊಂಡು ಇರ್ಬೇಕಾ? ಅಷ್ಟೆಲ್ಲ ಎಲ್ಲಿದೆ? 500 ರೂಪಾಯಿ ಇದ್ರೆ ಹೆಚ್ಚು. ನೀವು 1,000-2,000ಕ್ಕೆ ಹೋದ್ರಿ. ಸ್ವಲ್ಪ ನಿಯತ್ತನ್ನ ಬಿಡು. ನೀನ್ ಇಷ್ಟಪಡೋದನ್ನೆಲ್ಲ ನಿನ್ನ ಹುಡುಕೊಂಡ್ ಬರುತ್ತೆ. ಎಲ್ಲಿ ನಿನ್ ಮೊಬೈಲ್ ತೋರ್ಸು. ಯಾಕೆ? ವಿಡಿಯೋ ಡಿಲೀಟ್ ಮಾಡಕ? ಅಯ್ಯೋ, ವಿಡಿಯೋ ನೀನೇ ಇಟ್ಕೋಪ, ಬೇಕಾದ್ರೆ ರಾವಣ್ಗೂ ತೋರ್ಸ್ಕೊ. ನಿನ್ ಮೊಬೈಲ್ದು ಕ್ಯಾಮ್ರಾ ಏನೋ ಒಡ್ದಂಗಿತ್ತು, ಅದನ್ ನೋಡೋಣ ಅಂತ ಕೇಳ್ತಾ ಇದ್ದೀನಿ, ತೋರ್ಸು.
ನೋಡು, ಕ್ಯಾಮ್ರಾ ಹೊಡೆದೋಗಿದೆ. ಇದ್ರಲ್ಲಿ ನೀನ್ ಅದೆಂತ ವಿಡಿಯೋ ರೆಕಾರ್ಡ್ ಮಾಡಿರ್ತೀಯೋ ಏನೋ. ಒಂದೊಳ್ಳೆ ಫೋನ್ ಇಟ್ಕೋಬೇಕಲ್ವಾ ವಿಡಿಯೋ ಗಿಡಿಯೋ ರೆಕಾರ್ಡ್ ಮಾಡಕ್ಕೆ. ಹೇ, ತಗೋ, ನೀನೇ ಇಟ್ಕೋ. ಯಾರಾದ್ರೂ ಯಂಗ್ಸ್ಟರ್ಸ್ ಹತ್ರ ಇಂಥ ಫೋನ್ ಇರುತ್ತಾ? ನಿನ್ ಫೋನ್ ಇರೋ ಅವತಾರ ನೋಡಿದ್ರೆ ನಿನಗ್ ಯಾವ ಹುಡುಗಿ ನಂಬರ್ ಕೊಡ್ತಾಳೆ ಹೇಳು? ಯಾವ ಹುಡುಗಿ ನಿನ್ನಿಂದ ಬೀಳ್ತಾಳೆ? ಯಾರ್ ನಿನಗ್ ಮರ್ಯಾದೆ ಕೊಡ್ತಾರೆ? ನೀನೇನು ಯೋಚನೆ ಮಾಡ್ಬೇಡ. ನಾನ್ ಶಿವಕುಮಾರ್ ಕಾಲ್ ಮಾಡಿ ನಿನಗ್ ಸಕ್ಕತ್ತಾಗಿರೋಂತ ಮೊಬೈಲ್ ಕೊಡ್ಸೋದಕ್ಕೆ ಹೇಳ್ತೀನಿ. ಅವ್ರ ನಂಬರ್ನ ನಾನು ನಿನಗ್ ಫಾರ್ವರ್ಡ್ ಮಾಡ್ತೀನಿ. ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾನು ಹೇಳ್ದೆ ಅಂತ ಹೇಳು. ನಿನ್ಗೆ ಅವರು ಮೊಬೈಲ್ ಕೊಡಿಸ್ತಾರೆ. ಓಕೆ? ಆದ್ರೆ ಈ ವಿಷಯನ ನೀನ್ ಯಾರಿಗೂ ಹೇಳ್ಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅಶೋಕ್ ಮೀಟ್ ಮಾಡ್ತಿದೀವಿ ಅನ್ನೋದು ಆ ರಾವಣಗ್ ಗೊತ್ತಾಗ್ಬಾರ್ದು. ಈ ವಿಷಯದಲ್ಲಿ ನೀನ್ ನನಗ್ ಸಪೋರ್ಟ್ ಮಾಡು. ನಿನಗೇನೇನ್ ಬೇಕೋ ಎಲ್ಲದನ್ನು ನಾನೇ ಕೊಡಿಸ್ತೀನಿ. ಬಂತ ನೋಡು, ಕಳ್ಸಿದ್ದೀನಿ. ನಂಬರ್ ಬಂದಿದೆ ಮೇಡಮ್. ಜಾಸ್ತಿ ಯೋಚನೆ ಮಾಡ್ಬೇಡ. ನೀನ್ ಬಂದಿರೋದೇ ದುಡ್ಡು ಮಾಡಕ್ಕೆ. ಅದ್ರ ಕಡೆ ಗಮನ ಕೊಡು. ಅದು ಬಿಟ್ಬಿಟ್ಟು ನಿಯತ್ತಾಗಿರ್ತೀನಿ ಅಂತ ಅಂದ್ರೆ ನಾಯಿ ಪಾಡೆ, ಬೀದಿ ನಾಯಿ ತರ ರೋಡಲ್ಲೇ ಬಿದ್ದಿರ್ತ್ಯ. ಯಾರು ನಿನ್ನ ಸಿಂಹಾಸನದ ಮೇಲೆ ಕರ್ಕೊಂಡೋಗಿ ಕೂರ್ಸಲ್ಲ. ಯೋಚನೆ ಮಾಡು. ಹೊಸ ಮೊಬೈಲು ಇದೆಲ್ಲ ನಿನ್ ಲೈಫಲ್ಲಿ ಬೇಕಾ? ಅಥವಾ ಇದ್ಯಾವ್ದೋ ಕಿತ್ತೋಗಿರೋ ವಿಡಿಯೋನ್ ತಗೊಂಡೋಗಿ ಆ ರಾವಣ್ ಮುಂದೆ ಇಡ್ತೀಯಾ? ನೀನಿಗ್ ಬಿಟ್ಟಿದ್ದು. ಏನ್ ಮಾಡ್ತಾರೆ? ಅಬಬಾ ಅಂತಂದ್ರೆ ಶಬಾಷ್ ಕಣೋ ಅಂತ ಅಂತಾರೆ. 2 ನಿಮಿಷ ಬಿಟ್ಟು ಮತ್ತೆ ಅದೇ ಕೆಟ್ಟ ಕೊಳ್ಕ ಭಾಷೆಯಲ್ಲಿ ಬೈತಾನೆ. ಬೇಕಾ ನಿನಗಿದೆಲ್ಲ? 1 ನಿಮಿಷ ತಡಿ. ಹಲೋ ಶಿವಕುಮಾರ್, ನಾನು ಒಬ್ಬ ತುಂಬಾ ಒಳ್ಳೆ ಹುಡುಗನ ಕಳಿಸ್ತಾ ಇದ್ದೀನಿ. ಅವನ್ಗೆ ಒಂದೊಳ್ಳೆ ಮೊಬೈಲ್ನ ಕೊಡ್ಸ್ಬಿಡಿ, ಓಕೆನಾ? ಆಮೇಲೆ ಕಾಲ್ ಮಾಡ್ತೀನಿ ನಾನು ನಿಮ್ಗೆ. ನೋಡು, ಶಿವಕುಮಾರ್ ಸರ್ಗೂ ಹೇಳಿದ್ದೀನಿ. ನಿನಗೆ ದುಡ್ಡು, ಮೊಬೈಲು, ಇನ್ನೂ ಈ ತರ ಸಾಕಷ್ಟು ಫೆಸಿಲಿಟೀಸ್ ಎಲ್ಲ ಬೇಕಾ ಬೇಡ್ವಾ? ಸರಿ ಮೇಡಮ್, ಹೋಗಿ ಮೊಬೈಲ್ ತಗೊಂಡ್ಬರ್ತೀನಿ. ಮತ್ತ ವಿಡಿಯೋ ಡಿಲೀಟ್ ಮಾಡಿದೆ. ಅಲ್ಲ, ನಿನ್ ಗ್ಯಾಲರಿಯಿಂದ ಡಿಲೀಟ್ ಮಾಡಿದ್ಯಾ? ರೀಸೆಂಟ್ ಡಿಲೀಟ್ಸ್ ಅಲ್ಲಿ ಇರುತ್ತಲ್ಲ, 30 days ವರ್ಗೂ ಅದು ಹಾಗೆ ಇರುತ್ತಲ್ವಾ? ಅದನ್ನು ಡಿಲೀಟ್ ಮಾಡ್ತೀನಿ ಮೇಡಮ್. ಹಾ, ಮಾಡ್ಕೊಡಿ. ಡಿಲೀಟ್ ಮಾಡಿದೆ ಮೇಡಮ್. ಗುಡ್. ಹೋಗ್ಬಾ, ಎಲ್ಲ ಒಳ್ಳೇದಾಗ್ಲಿ. ಈಗ ಬದುಕೋದ್ ಕಲ್ತೆ ನೋಡಿ ನೀನು. ಹೋಗು. ಸರಿ ಮೇಡಮ್.